ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿಂಪಲ್ ಅಡುಗೆ. ಇವತ್ತಿನ ಅಡುಗೆ ಬಂದು ನೋಡ್ತಾ ಇರ್ಬೋದು, ತುಂಬ ಟೇಸ್ಟಿಯಾದಂತಹ ಬಿರಿಯಾನಿ. ದೊಡ್ಡವರಿಂದ ಚಿಕ್ಕವರೆಗೂ ತುಂಬ ಇಷ್ಟಪಟ್ಟು ತಿನ್ನುವಂಥ ಚಿಕನ್ ಬಿರಿಯಾನಿ ರೆಸಿಪಿನೇ. ನಾನು ಸಿಂಪಲ್ಲಾಗಿ ಮಾಡ್ತೀನಿ, ಯಾವುದೇ ಒಂದು ಮಸಾಲೆ ಹಾಕಿ ಹೆವಿ ಮಾಡೋದಿಲ್ಲ. ಸೊ ಸಿಂಪಲ್ಲಾಗಿ ಯಾವ ಥರ ಮಾಡೋದು ಅಂತೇಳಿ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಆಯಿತಾ? ನೀವು ಮನೇಲಿ ಮಾಡಿ ಈ ಥರ ಚಿಕನ್ ಬಿರಿಯಾನಿ ಯಾವ ಥರ ಬಂದಿದೆ ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಬನ್ನಿ, ಆಗಿದ್ದರೆ ಸ್ಟಾರ್ಟ್ ಮಾಡೋಣ ನಮ್ಮ ಚಿಕನ್ ಬಿರಿಯಾನಿನ. ಫಸ್ಟಿಗೆ ಇಲ್ಲಿ ಗ್ಯಾಸ್ ಹಚ್ಕೊಂಡಿದ್ದೀನಿ. ಗ್ಯಾಸ್ ಹಚ್ಕೊಂಡು ಈ ಥರ ಕುಕ್ಕರ್ ಇಟ್ಕೊತೀನಿ. ಪಾತ್ರೆಯಲ್ಲಾದರೂ ನೀವು ಮಾಡ್ಬೋದು, ಬಟ್ ನಾನು ಕುಕ್ಕರಲ್ಲಿ ಮಾಡ್ತೀನಿ. ಒಂದು 5-6 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡ್ಮೇಲೆ ಇದು ಪಲಾವ್ ಎಲೆ ಅಂತ ಹೇಳಿ ಬರ್ತಲ್ಲ, ಆ ಪಲಾವ್ ಎಲೆ, ಮರಾಠಿ ಮೊಗ್ಗು, ಪಲಾವ್ಗೆ ಹಾಕುವಂಥ ಸ್ಪೈಸಸ್ ಏನೇನಿದೆ, ಬಿರಿಯಾನಿಗೆ ಹಾಕುವಂಥ ಸ್ಪೈಸಸ್, ಇದನ್ನು ವೆಜ್ಜಿಗಾದರೂ ಹಾಕ್ತಾರೆ, ನಾನ್ ವೆಜ್ಜಿಗಾದರೂ ಹಾಕ್ತಾರೆ. ಸೊ ಅದನ್ನು ಎಣ್ಣೆಲಿ ಹಾಕಿ ಒಂದು ಅರ್ಧ ನಿಮಿಷ ಹುರ್ಕೊಳ್ಳೋಣ. ಓಕೆ, ಇದು ಹುರ್ಕೊಂಡಾದಮೇಲೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಈ ಥರ ಸ್ಲೈಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಓಕೆ, ಅದು ಫ್ರೈ ಆದಮೇಲೆ 2 ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿನ ಈ ಥರ ಸೀಳಿ ಹಾಕ್ಕೊಂಡಿದ್ದೀನಿ. ಅದು ಫ್ರೈ ಮಾಡ್ಕೊತೀನಿ. ಇದು ನಿಮ್ಗೆ ಆಪ್ಷನಲ್ಲು. ಇಲ್ಲಿ 2-3 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದಷ್ಟು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಂಗಾಗಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಓಕೆ, ಅದು ಚೆನ್ನಾಗಿ ಫ್ರೈ ಮಾಡೋಕ್ಕೆ ಇಟ್ಟು ಟೊಮೊಟೊ ತೊಗೊಂಡಿದ್ದೀನಿ. ಇಲ್ಲಿ ಒಂದು ದೊಡ್ಡ ಸೈಜ್ ಟೊಮೊಟೊನ ಈ ಥರ ಅದನ್ನು ಸ್ಲೈಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊತೀನಿ. ಓಕೆ, ಹಾಕಿ ಚೆನ್ನಾಗಿ ಅದನ್ನು ಒಂದು ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಅದು ಫ್ರೈ ಆಗೋದಕ್ಕೆ ಬಿಡೋಣ. ಪಲಾವ್ ಎಲೆ ತುಂಬ ಡಿಸ್ಟರ್ಬ್ ಮಾಡ್ತಿತ್ತು, ಅದಕ್ಕೆ ಕಟ್ ಮಾಡಿ ಆ ಥರ ಹಾಕ್ಕೊಂಡೆ. ಈ ಥರ ಫ್ರೈ ಮಾಡ್ತಾ ಇರೋಣ, ಅವಾಗವಾಗ ಸೆಂಟ್ರಲ್ಲಿ ಕಲಿಸ್ತಾ ಇರೋಣ. ಅದನ್ನು ತಳ ಹಿಡಿಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನೋಡ್ಬೋದು. ಎಲ್ಲ ಒಂಥರ ಗ್ರೇವಿ ಟೈಪಲ್ಲಿ ಬಂದಿದೆ ಅದು. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ. ಇಲ್ಲಿ ಮೆಣಸಿನ್ಕಾಯಿ ಹಾಕಿದ್ದೀವಿ, ಸೊ ಅದನ್ನು ನೋಡಿಕೊಂಡು ಖಾರದ ಪುಡಿ ಹಾಕ್ಕೊಳ್ಳಿ. ಇದು ಬಿರಿಯಾನಿ ಪೌಡರು, 2 ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಓಕೆ, ನೋಡಿ ಇವಾಗ ಫ್ರೈ ಆಗಿದೆ ಇದು. ಇದಕ್ಕೆ 1 ಕಪ್ ತುಂಬ ಪುದೀನ ಈ ಥರ ಎಲೆಯಾಗಿ ಬಿಡಿಸ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತೀನಿ. ಈಗ ಉಪ್ಪು ರುಚಿಗೆ ತಕ್ಕಷ್ಟು, ಎಷ್ಟು ಬೇಕೋ ಅಷ್ಟು, ಫುಲ್ ಬಿರಿಯಾನಿಗೆ ಎಷ್ಟು ಬೇಕೋ ಅಷ್ಟು. ಓಕೆ, ನೋಡಿ ಇವಾಗ ಇದೆಲ್ಲ ಫ್ರೈ ಆಗಿದೆ. ಆಯಿಲ್ ಬಿಟ್ಟಿದೆ, ಸೈಡಲ್ಲೆಲ್ಲ ಆಯಿಲ್ ಬಿಟ್ಟಿದೆ. ಈಗ ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ನಾನು 400 ಗ್ರಾಮ್ಸ್ ಚಿಕನ್ ತೊಗೊಂಡಿದ್ದೀನಿ. 400 to 500 ಸಮಥಿಂಗ್ ಚಿಕನ್ ತೊಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ನೀರೆಲ್ಲ ಸೋಸ್ಕೊಂಡು ಈ ಥರ ಇಟ್ಕೊಂಡಿದ್ದೀನಿ. ಅದನ್ನು ಹಾಕಿ ಅದನ್ನು ಚೆನ್ನಾಗಿ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ, ಹಸಿ ವಾಸನೆ ಹೋಗೋವರೆಗೂ. ಇಲ್ಲಿ ಅಕ್ಕಿನ ನಾನು ಒಂದು 10 ನಿಮಿಷ ಮುಂಚೆನೇ ನೆನೆಸ್ಕೊಂಡಿದ್ದೀನಿ. ನೀರಲ್ಲಿ ತೊಳೆದ್ಬಿಟ್ಟು ವಾಶ್ ಮಾಡಿ ನೆನೆಸಿದ್ದೀನಿ. 1.5 ಕಪ್ ಅಕ್ಕಿನ, 400 ಗ್ರಾಮ್ಸ್ ಚಿಕನ್ನಿಗೆ 1.5 ಕಪ್ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಅರ್ಧ ನಿಂಬೆಹಣ್ಣು ರಸನ ಈ ಥರ ಹಿಂಡ್ಕೊಂಡು ಕ್ಲೀನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿ ಇವಾಗ ಏನು ಸೋಸಿಟ್ಟಿದ್ನಲ್ಲ ಅದನ್ನು ಚೆನ್ನಾಗಿ ಇನ್ನೊಂದು ಸರ್ತಿ ವಾಶ್ ಮಾಡಿಬಿಟ್ಟು ಅದನ್ನು ಸೋಸಿಬಿಟ್ಟು ಎತ್ಕೊಳ್ಳೋಣ. ಅಕ್ಕಿ ನೋಡಿ, ಇವಾಗ ಇದು ಥರ ಫ್ರೈ ಆಗಿದೆ, ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಚಿಕನ್ನು ಕೂಡ ಫ್ರೈ ಆಗಿದೆ. ಈಗ ನೀರು ಬಿರಿಯಾನಿಗೆ ಎಷ್ಟು ಬೇಕು ಅಂದರೆ 1.5 ಕಪ್ ಅಕ್ಕಿಗೆ ನಾನು 3 ಕಪ್ಪಷ್ಟು ನೀರು ಹಾಕ್ಕೊಳ್ತೀನಿ. ನಾನು 3 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ, ಅದೇ ಬಟ್ಲಲ್ಲಿ, ಅದೇ ಅಳತೆಯಲ್ಲಿ. ಓಕೆ, ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಡೋಣ ಅದನ್ನು. ನೋಡಿ, ಇವಾಗ ಅದು ಕುದೀತಾ ಇದೆ.
ಇವಾಗ ಕುದಿವಾಗ ಇದಕ್ಕೆ ಅರ್ಧ ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ, ಗಟ್ಟಿ ಮೊಸರು. ಅದನ್ನು ಹಾಕ್ಕೊತೀನಿ ನೋಡಿ. ಅರ್ಧ ಕಪ್ಪಷ್ಟು ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೊಳೆದಿಟ್ಕೊಂಡಿರೋ ಅಕ್ಕಿನ ಇದಕ್ಕೆ ಹಾಕ್ಕೊಳ್ತೀನಿ. ಅರ್ಧ ಗಂಟೆ ಮುಂಚೆನೇ ನೆನೆಸಿದ್ದೆ, ಯಾವ ರೈಸ್ ಆದರೂ ಪರವಾಗಿಲ್ಲ. ಇವಾಗ ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ಮತ್ತು ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತೀನಿ. ಪುದೀನೂ ಹಾಕಿದ್ದೀನಿ ಮೇಲೆ, ಸುಮ್ಮನೆ ಅದು ಒಂದು ಫ್ಲೇವರ್ ಕೊಡುತ್ತೆ ಚೆನ್ನಾಗಿ ಅಂತ ತುಪ್ಪ ಹಾಕ್ತಾಯಿದ್ದೀನಿ, 1-2 ಟೇಬಲ್ ಸ್ಪೂನಷ್ಟು. ಯಾಕೆಂದರೆ ಇದು ಫುಲ್ಲು ಡ್ರೈ ಆಗಿ ಬರೋಲ್ಲ ಬಿರಿಯಾನಿ, ತುಪ್ಪ ಹಾಕೋದ್ರಿಂದ ಸ್ವಲ್ಪ ಮಾಯ್ಶ್ಚರಾಗಿ ಬರುತ್ತೆ. ಓಕೆ, ಇವಾಗ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡೋಣ. 2 ವಿಷಲ್ ಬರೋದಕ್ಕೆ ನಾನು ಬಿಡ್ತೀನಿ. ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಷಲ್ ಬರೋದಕ್ಕೆ ಬಿಡ್ತೀನಿ. ಓಕೆ ನೋಡಿ, 1 ವಿಷಲ್ ಬಂತು, 2ನೇ ವಿಷಲ್ಲು ಬಂತು. ಓಕೆ, ಇವಾಗ ಗ್ಯಾಸ್ ಆಫ್ ಮಾಡಿ ಇದನ್ನು ತಣ್ಣಗೆ ಆಗಿಬಿಟ್ಟಿದ್ದೀನಿ. ಓಕೆ ನೋಡಿ, ಹೇರೆಲ್ಲ ರಿಮೂವ್ ಆಗಿದೆ ಅದು. ಈಗ ಲಿಡ್ಡನ್ನು ಓಪನ್ ಮಾಡಿ ನೋಡೋಣ. ನಮ್ಮ ಚಿಕನ್ ಬಿರಿಯಾನಿ ಕಲರ್ಫುಲ್ಲಾಗಿ ರೆಡಿಯಾಗಿದೆ. ನೋಡಿದ್ರೆ ಒಂದು ಮಾಯ್ಶ್ಚರ್ ಎಲ್ಲ ಹಾಗೇ ಇದೆ ನೋಡಿ, ಟೆಕ್ಸ್ಚರ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿತ್ತು. ಸೊ ನೀವು ಒಂದು ಸತಿ ಟ್ರೈ ಮಾಡಿ. 1 ಪಾಟ್ ಬಿರಿಯಾನಿ ಅಂತಲೇ ಹೇಳ್ಬೋದು ಇದನ್ನು, ಅಂದರೆ ಒಂದೇ ಇದರಲ್ಲಿ ಹಾಕಿ ಮಾಡೋವಂಥದ್ದು, ಈಸಿಯಾಗಿ ಮಾಡೋವಂಥದ್ದು. ಎವ್ರಿ ಸಂಡೇ ಮಾಡಿಕೊಂಡು ತಿನ್ನಿ, ಮಕ್ಳಿಗೂ ಮಾಡಿಕೊಡಿ. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ರೈತ ಆನಿಯನ್ ಜೊತೆ ತಿನ್ನೋಣ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.